ನಮಸ್ತೆ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಾನು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಬಗ್ಗೆ 10 ಕ್ವಶನ್ಸ್ಗಳನ್ನು ಮತ್ತು ಅದರ ಆನ್ಸರ್ಸ್ಗಳನ್ನು ಎಕ್ಸ್ಪ್ಲನೇಷನ್ ಜೊತೆ ಹೇಳ್ಕೊಡ್ತಾ ಇದ್ದೇನೆ. ಇದು ನನ್ನ ಪಾರ್ಟ್ 5 ವಿಡಿಯೋ. ಹಾಗೆ ಪಾರ್ಟ್ 1ಇಂದ ಪಾರ್ಟ್ 4 ವಿಡಿಯೋಗಳಲ್ಲಿ ಹೀಗೆ 10 ಕ್ವಶನ್ಸ್ ಹಾಗೆ ಡಿಸ್ಕಸ್ ಮಾಡಿದ್ದೇನೆ ಕಾಂಟ್ರಾಕ್ಟ್ ಆ್ಯಕ್ಟ್ ಬಗ್ಗೆ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅದನ್ನು ರೆಫರ್ ಮಾಡಿ ನೀವು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. 66ನೇ ಕ್ವಶನ್ ನೋಡ್ಲಿಕ್ಕೆ ಹೋದರೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಪ್ರೊವೈಡೆಡ್ ಇನ್ ಸೆಕ್ಷನ್ 4 ಆಫ್ ದಿ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಸೊ ಸೆಕ್ಷನ್ 4ಅಲ್ಲಿ ಯಾವುದನ್ನು ಹೇಳಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಸೆಕ್ಷನ್ 4 ಇದು ಕಮ್ಯುನಿಕೇಷನ್ ಪ್ರಪೋಸಲ್ ಹೇಳುತ್ತೆ, ಕಮ್ಯುನಿಕೇಷನ್ ಆಫ್ ಆಕ್ಸೆಪ್ಟೆನ್ಸ್ ಹೇಳುತ್ತೆ, ಕಮ್ಯುನಿಕೇಷನ್ ಆಫ್ ರಿವೋಕೇಷನ್ ಸಹಿತ ಹೇಳುತ್ತೆ. ಹಾಗಿದ್ರೆ ಸೆಕ್ಷನ್ 5ಅಲ್ಲಿ ನೀವು ರಿವೋಕೇಷನ್ ಪ್ರಪೋಸಲ್ಸ್ ಆ್ಯಂಡ್ ಆಕ್ಸೆಪ್ಟೆನ್ಸಲ್ಲಿ ಹೇಳ್ತಾರೆ. ಸೊ ಇದರ ಕರೆಕ್ಟ್ ಆನ್ಸರು ಡಿ. ಸೆಕ್ಷನ್ 4ಅಲ್ಲಿ ರಿವೋಕೇಷನ್ ಪ್ರಪೋಸಲ್ಸ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಬಗ್ಗೆ ಮೆನ್ಷನ್ ಇಲ್ಲ. ಅದು ಬಿಟ್ಟು ಉಳಿದೆಲ್ಲ ಕಮ್ಯುನಿಕೇಷನ್ ಪ್ರಪೋಸಲ್, ಆಕ್ಸೆಪ್ಟೆನ್ಸ್ ಆ್ಯಂಡ್ ರಿವೋಕೇಷನ್ ಬಗ್ಗೆ ಮೆನ್ಷನ್ ಇದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. B says to A, if you do not deny it, I shall assume that the horse is sound. A says nothing. Here, A's silence is equivalent to speech. This illustration is based on ಈ ಕ್ವಶನ್, ಇದು ಕಾನ್ಸೆಪ್ಟ್ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂದರೆ ಫ್ರಾಡ್ಯುಲೆಂಟ್ ಸೈಲೆನ್ಸ್, ಇದ್ರ ಬಗ್ಗೆ ಮೆನ್ಷನ್ ಆಗಿರುವಂಥದ್ದು. ಸೊ ನಾವು ಯಾವುದ್ರ ಬಗ್ಗೆ ನೋಡ್ತಿದ್ದೇವೆ ಅಂದರೆ ಫ್ರಾಡ್, ವೆದರ್ ಫ್ರಾಡ್ ಅಮೌಂಟ್ಸ್ ಟು ವಾಯ್ಡಬಿಲಿಟಿ ಆಫ್ ಕಾಂಟ್ರಾಕ್ಟ್ ಆರ್ ವೆದರ್ ಇಟ್ಸ್ ವ್ಯಾಲಿಡ್ ಅಂತ ಈ ಥರದ್ರಲ್ಲಿ ನೋಡ್ತೇವೆ. ಸೊ ಫ್ರಾಡ್ ಬಗ್ಗೆ ಮೆನ್ಷನ್ ಆಗಿರೋ ಸೆಕ್ಷನ್ ಅಂದರೆ ಸೆಕ್ಷನ್ 17. ಸೊ ಇದರ ಕರೆಕ್ಟ್ ಆನ್ಸರು ಎ, ಆಪ್ಷನ್ ಎ, ಸೆಕ್ಷನ್ 17. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೇಜರಿಂಗ್ ಅಗ್ರಿಮೆಂಟ್ಸ್ ಆರ್ ವಾಯ್ಡ್ ಬಟ್ ನಾಟ್ ಎನ್ಫೋರ್ಸಿಬಲ್ ಬೈ ಲಾ. ಹೀಗೆ ಬೇರೆ ಬೇರೆ ಥರ ಆಪ್ಷನ್ ಕೊಟ್ಟಿದ್ದಾರೆ. ವಾಯ್ಡ್ ಆದರೆ ನಾಟ್ ಎನ್ಫೋರ್ಸೇಬಲ್, ವಾಯ್ಡೆಬಲ್ ಆದರೆ ಇಲ್ಲಿಗಲ್, ಹಾಗಂತಲ್ಲ. ವೇಜರಿಂಗ್ ಅಗ್ರಿಮೆಂಟ್ಸ್ ಅಂತ ಸೆಕ್ಷನ್ 30ಅಲ್ಲಿ ಎಕ್ಸ್ಪ್ರೆಸ್ಲಿ ಹೇಳಿದ್ದಾರೆ. ಅಗ್ರಿಮೆಂಟ್ಸ್ ಬೈ ವೇಜರಿಂಗ್ ಈಸ್ ವಾಯ್ಡ್ ಆ್ಯಂಡ್ ಕೆನಾಟ್ ಬಿ ಎನ್ಫೋರ್ಸೇಬಲ್ ಅಂತ. ಸೊ ಇಲ್ಲಿ ನಾವು ಇದ್ರ ಡೈರೆಕ್ಟ್ ಆನ್ಸರ್ ನೋಡ್ಬೋದು, ಆಪ್ಷನ್ ನಂಬರ್ ಬಿ ಅಲ್ಲಿ, ವಾಯ್ಡ್ ಆ್ಯಂಡ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ. ನೆಕ್ಸ್ಟ್ ಕ್ವಶನ್. ಆ ಪ್ರಪೋಸಲ್ ಈಸ್ ರಿವೋಕ್ಡ್. ರಿವೋಕೇಷನ್ ಆಫ್ ಪ್ರಪೋಸಲನ್ನು ನಾವು ಸೆಕ್ಷನ್ 6ಅಲ್ಲಿ ಕಾಣ್ಬೋದು. ಸೆಕ್ಷನ್ 5 ಹೇಳುತ್ತೆ, ಆದರೆ ಅದು ಯಾವಾಗ ಅಂತ ಅದ್ರ ಬಗ್ಗೆ ಹೇಳುತ್ತೆ. ಇದರಲ್ಲಿ ಹೌ ಕ್ಯಾನ್ ಇಟ್ ಬಿ ಆಟೋಮೆಟಿಕಲಿ ಹೇಗೆ ರಿವೋಕ್ ಆಗುತ್ತೆ ಅಂತ ಹೇಳಿ ಸೆಕ್ಷನ್ 6ಅಲ್ಲಿ ಹೇಳ್ತಾರೆ. ಇಲ್ಲಿ ನಾವು ನೋಡೋದಂದರೆ ಎಲ್ಲ ಆಪ್ಷನ್ಗಳಲ್ಲೂ ಡೆತ್ ಆರ್ ಇನ್ಸೇನಿಟಿ ಅಂತ ಇದೆ. ಸೆಕ್ಷನ್ 6 ಸುಮಾರು 4 ವೇಸ್ ಆಫ್ ರಿವೋಕೇಷನ್ ಹೇಳುತ್ತೆ. ಅದರಲ್ಲಿ ಒನ್ ಆಫ್ ದಿ ವೇಸ್ ಆಫ್ ರಿವೋಕೇಷನ್ ಈಸ್ ಡೆತ್ ಆರ್ ಇನ್ಸೇನಿಟಿ. ಹಾಗೆ ಡೆತ್ ಆರ್ ಇನ್ಸೇನಿಟಿಯಲ್ಲಿ ಬೇರೆ ಬೇರೆ ಥರ ಪಾಸಿಬಿಲಿಟೀಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ ಆಪ್ಷನ್ ನಂಬರ್ ಸಿ. ಅಕ್ಸೆಪ್ಟರ್, ಯಾರು ಆಫರನ್ನು ಆಕ್ಸೆಪ್ಟ್ ಮಾಡ್ತಾರೆ, ಅವರು ಆ ಆಫರನ್ನು ಆಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆನೇ ಆಫರ್ ಪ್ರಪೋಸ್ ಮಾಡಿರೋರ ಡೆತ್ ಅಥವಾ ಇನ್ಸೇನಿಟಿ ಬಗ್ಗೆ ಅದ್ರ ಬಗ್ಗೆ ನಾಲೆಜ್ ಬಂದರೆ, ಅದ್ರ ಬಗ್ಗೆ ತಿಳಿದರೆ ಆವಾಗ ಮಾತ್ರ ಪ್ರಪೋಸಲ್ ರಿವೋಕೇಷನ್ ಆಗುತ್ತೆ. ಅದ್ರ ಹೊರತು ಕೇವಲ ಪ್ರಪೋಸಲ್ದು ಡೆತ್ ಅಥವಾ ಇನ್ಸೇನಿಟಿ ಆಯಿತು ಅಂತ ಹೇಳ್ಕೊಂಡು ಪ್ರಪೋಸಲು ರಿವೋಕೇಷನ್ ಆಗಲ್ಲ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 70. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಇದು ಸ್ವಲ್ಪ ಈ ಥರ ಕ್ವಶನ್ಸ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಯಾಕೆಂದರೆ ನೀವು ಇದನ್ನು ಕರೆಕ್ಟ್ ಚೂಸ್ ಮಾಡಿ ಮತ್ತೆ ಆಪ್ಷನ್ಸನ್ನು ಚೂಸ್ ಮಾಡೋ ಪರಿಸ್ಥಿತಿ ಇರುತ್ತೆ. ಸೊ ಇದರಲ್ಲಿ ನಾವು ನೋಡೋಣ ಯಾವ್ದು ಡೈರೆಕ್ಟ್ ಮ್ಯಾಚ್ ಅಂತ. ಇದರಲ್ಲಿ ನಾವು ನೋಡೋದಂದರೆ ರೆಸ್ಪಾನ್ಸಿಬಿಲಿಟಿ ಆಫ್ ಫೈಂಡರ್ ಆಫ್ ಗೂಡ್ಸು ಸೆಕ್ಷನ್ 71 ಹೇಳಿದ್ದಾರೆ. ಶ್ಯೂರಿಟೀಸ್ ಲಯಬಿಲಿಟಿ ಸೆಕ್ಷನ್ 128ಅಲ್ಲಿ ಹೇಳಿದ್ದಾರೆ. ಸಬ್ ಏಜೆಂಟ್ ಸೆಕ್ಷನ್ 191ಅಲ್ಲಿ ಹೇಳಿದ್ದಾರೆ. ಸೆಕ್ಷನ್ 171 ಏನು ಹೇಳುತ್ತೆ, ಅದು ಜನರಲ್ ಲೀನ್ ಹೇಳುತ್ತೆ. ಬೇಲರ್ಸ್ ಜನರಲ್ ಲೀನ್.
ಬೇಲರ್ಸ್ ಪರ್ಟಿಕ್ಯುಲರ್ಲಿನು ಸೆಕ್ಷನ್ 170 ಹೇಳಿದ್ದಾರೆ. ಸೊ ಇದು 4th ಒನ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಹಾಗಿದ್ರೆ ಯಾವುದ್ಯಾವುದು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕಾಂಬಿನೇಷನ್ಸ್ ಕರೆಕ್ಟ್ಲಿ ಮ್ಯಾಚ್ಡ್? 1, 2 ಆ್ಯಂಡ್ 3. ಇಲ್ಲಿ ಆಪ್ಷನ್ ನೋಡೋದಾದರೆ ಆಪ್ಷನ್ ನಂಬರ್ ಬಿ 1, 2, 3 ಆರ್ ಕರೆಕ್ಟ್ಲಿ ಮ್ಯಾಚ್ಡ್. 71 ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ದಿ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಪ್ರಿನ್ಸಿಪಲ್? ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಕಾಂಟ್ರಾಕ್ಟ್ ಆ್ಯಕ್ಟ್ದು. ಸೊ ವಾಟ್ ಡಸ್ ದ್ಯಾಟ್ ಮೀನ್? ಫಂಡಮೆಂಟಲ್ ಪ್ರಿನ್ಸಿಪಲ್. ಅದರದ್ದು ಆನ್ಸರು ಸಿ. ಓನ್ಲಿ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಮೇ ಸೂ ಆನ್ ಇಟ್. ನೀವು ಕೇಳಿರ್ಬೋದು ಸ್ಟ್ರೇಂಜರ್ ಟು ಅ ಕಾಂಟ್ರಾಕ್ಟ್ ಆರ್ ಸ್ಟ್ರೇಂಜರ್ ಟು ಕನ್ಸಿಡ್ರೇಷನ್ ಅಂತ 2 ಕಾನ್ಸೆಪ್ಟ್ ಇದೆ. ಸೊ ಸ್ಟ್ರೇಂಜರ್ ಟು ಅ ಕಾಂಟ್ರಾಕ್ಟ್ ಕೆನಾಟ್ ಸೂ, ವೆರಾಸ್ ಸ್ಟ್ರೇಂಜರ್ ಟು ಅ ಕನ್ಸಿಡ್ರೇಷನ್ ಕ್ಯಾನ್ ಸೂ. ಸೊ ಸ್ಟ್ರೇಂಜರ್ ಟು ಅ ಕಾಂಟ್ರಾಕ್ಟ್ ಅಂದರೆ ಇನ್ನೊಂದು ಅರ್ಥದಲ್ಲಿ ಪ್ರಿವಿಟಿ ಆಫ್ ಕಾಂಟ್ರಾಕ್ಟೇ ಬರುತ್ತೆ. ಓಕೆ, ಸೊ ಸಿ ಇಸ್ ದಿ ಪ್ರಾಪರ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು. ದಿ ವರ್ಡ್ಸ್ ಕಾನ್ಸೆನ್ಸಸ್ ಆ್ಯಡ್ ಐಡಮ್, ಇಟ್ ಮೀನ್ಸ್ ಇದು ಏನು? ಇದು ಕೂಡ ಒನ್ ಆಫ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕಾಂಟ್ರಾಕ್ಟ್. ಇದರದ್ದು ಡೈರೆಕ್ಟ್ ಅರ್ಥ ಹೇಳೋದಂದರೆ ಮೀಟಿಂಗ್ ಆಫ್ ಮೈಂಡ್ಸ್. ಒಂದು ಕಾಂಟ್ರಾಕ್ಟ್ ಅಂತ ಆಗುವಾಗ ಇಬ್ಬರು ಒಂದೇ ಅರ್ಥದಲ್ಲಿ ಒಂದೇ ಸೆನ್ಸಲ್ಲಿ ಯಾವ ಅರ್ಥದಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ಅದೆರಡು ಒಂದೇ ಆಗಿರಬೇಕು ಅಂತ. ಸೊ ಇಲ್ಲಿ ನಾವು ಟು ಅಗ್ರಿ ಆನ್ ದಿ ಸೇಮ್ ಥಿಂಗ್ ಇನ್ ದಿ ಸೇಮ್ ಸೆನ್ಸ್. ಇದು ಕ್ವಶನ್ ನಂಬರ್ 72ದು ಆನ್ಸರ್ ಆಪ್ಷನ್ ನಂಬರ್ ಸಿ. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 73. ಮ್ಯಾಚ್ ದಿ ಫಾಲೋವಿಂಗ್. ಇಲ್ಲಿ ಯಾವ್ದು ಹೇಳಿದ್ದಾರೆ? ಒಂದು ಸೈಡು ಕೇಸ್ ಲಾಸ್ ಕೊಟ್ಟಿದ್ದಾರೆ, ಇನ್ನೊಂದು ಆ ಕೇಸ್ ಲಾಸಲ್ಲಿ ಯಾವ ಪ್ರಿನ್ಸಿಪಲನ್ನು ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಮ್ಯಾಚ್ ಮಾಡಿ ಆಮೇಲೆ ಆಪ್ಷನ್ಸನ್ನು ನೀವು ಮ್ಯಾಚ್ ಮಾಡಬೇಕಾಗತ್ತೆ. ಇದರಲ್ಲಿ ನಾವು ನೋಡೋದಂದರೆ ಮ್ಯಾಕ್ಗ್ರೆಗರ್ ವರ್ಸಸ್ ಮ್ಯಾಕ್ಗ್ರೆಗರಲ್ಲಿ ಇಂಟೆನ್ಷನ್ ಟು ಕಾಂಟ್ರಾಕ್ಟ್ ಬಗ್ಗೆ ಹೇಳಿದ್ದಾರೆ. ವೀಕ್ಸ್ ವರ್ಸಸ್ ಟೈಬ್ಲಡ್ ಅಲ್ಲಿ ಜನರಲ್ ಪ್ರಪೋಸಲ್ ಇದ್ರ ಬಗ್ಗೆ ಹೇಳಿದ್ದಾರೆ. ಹೆಂಡರ್ಸನ್ ವರ್ಸಸ್ ಸ್ಟೀವನ್ಸನ್ನಲ್ಲಿ ರೀಸನೇಬಲ್ ನೋಟಿಸ್ ಬಗ್ಗೆ ಹೇಳಿದ್ದಾರೆ. ಕ್ಯೂರಿ ವರ್ಸಸ್ ಮೀಸಾ ಇದರಲ್ಲಿ ಕನ್ಸಿಡ್ರೇಷನ್ ಬಗ್ಗೆ ಹೇಳಿದ್ದಾರೆ. ಸೊ ಇದರಲ್ಲಿ ಹೇಗೆ ಮ್ಯಾಚ್ ಆಗಿದೆ? ಆನ್ಸರ್ ಯಾವುದು? A2ಗೆ ಮ್ಯಾಚ್ ಆಗಿದೆ, ಅಂದರೆ ಐದರ್ A ಆರ್ ಬಿ ಯಾವುದಕ್ಕೆ ಮ್ಯಾಚ್ ಆಗಿದೆ? 1. ಸೊ ನಾವು ಈ ಬಿ ಆಪ್ಷನ್ ನಂಬರ್ ಬಿ ಅಲ್ಲಿ ನೋಡ್ಲಿಕ್ಕೆ ಹೋದರೆ 2, 1, 4, 3 ಈ ಆಪ್ಷನ್ನು ನಮ್ಮ ಆನ್ಸರ್ಗೆ ಸೂಟ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 74. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಅಮೌಂಟ್ ಟು ಫ್ರಾಡ್? ನಾವು ಆವಾಗಲೇ ನೋಡಿದಾಗೆ ಸೆಕ್ಷನ್ 17 ಫ್ರಾಡ್ ಬಗ್ಗೆ ಹೇಳುತ್ತೆ. ಫ್ರಾಡ್ ಹೇಗೆ ಮಾಡ್ಬೋದು ಅಂತ ಹೇಳಿ 5 ways 5 ಥರ ವೇಯಲ್ಲಿ ಕೊಟ್ಟಿದ್ದಾರೆ. 5 ಪ್ರಪೋಸಿಷನ್ಸ್ ಕೊಟ್ಟಿದ್ದಾರೆ. ಹೇಗೆ ರೆಪ್ರೆಸೆಂಟೇಷನ್ ಯಾವ ಥರ ಇರಬೇಕು ಅಂತ ಎಲ್ಲ ಫ್ರಾಡ್ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಆಪ್ಷನ್ಸ್ ನೋಡ್ಲಿಕ್ಕೆ ಹೋದರೆ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಡಿ ಕೂಡ ಸೆಕ್ಷನ್ 17ನಲ್ಲಿ ಫ್ರಾಡ್ ಅಂತ ಇಟ್ ಅಮೌಂಟ್ಸ್ ಟು ಫ್ರಾಡ್. ಆದರೆ ಅ ರೆಪ್ರೆಸೆಂಟೇಷನ್ ಮೇಡ್ ವಿತೌಟ್ ನೋಯಿಂಗ್ ಇಟ್ ಟು ಬಿ ಫಾಲ್ಸ್ ಬಟ್ ಆನೆಸ್ಟ್ಲಿ ಬಿಲೀವಿಂಗ್ ಇಟ್ ಟು ಬಿ ಟ್ರೂ, ಇದೇನಾಗತ್ತೆ? ಇದು ಮಿಸ್ರೆಪ್ರೆಸೆಂಟೇಷನ್ ಆಗುತ್ತೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ consent obtained by fraud and consent obtained by misrepresentation. So this statement does not amount to fraud. C is the correct answer here. In question number 75 nodidre, a right to sue on quantum merit arises. Quantum merit andre enu? Quantum merit andre as much as earned athwa proportionately ವರ್ಕ್ ಡನ್ ಅಂದರೆ ಎಷ್ಟು ವರ್ಕ್ ಮಾಡಿರ್ತಾರೆ ಅಷ್ಟಕ್ಕೆ ಪೇ ಮಾಡೋದು ಹೇಳುವಂಥ ಒಂದು ಲೂಸ್ ಮೀನಿಂಗ್ ಹೇಳ್ತಿರೋದು ನಾನು. ಎಷ್ಟು ಅರ್ನ್ ಆಗಿರುತ್ತೆ ಅಷ್ಟು ಕೊಡುವಂಥದ್ದು. ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಹೇಗೆ ಅಪ್ಲೈ ಆಗ್ತದೆ ಅಂದರೆ, ಯಾವಾಗಲೂ ಒಂದು ಕಾಂಟ್ರಾಕ್ಟಲ್ಲಿ ಬ್ರೀಚ್ ಆಗಿರುತ್ತೆ, ಆದರೆ ಪರ್ಫಾರ್ಮೆನ್ಸು ಸ್ವಲ್ಪ ಪಾರ್ಟ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಹಾಗಿರುವಾಗ ಒಂದು ಸೈಡ್ ಅಥವಾ 2 ಸೈಡು ಎಷ್ಟು ವರ್ಕ್ ಮಾಡಿರ್ತಾರೆ ಅಥವಾ ಎಷ್ಟು ಡೆಲಿವರಿ ಮಾಡಿರ್ತಾರೆ ಗೂಡ್ಸನ್ನು, ಅಷ್ಟಕ್ಕೆ ಸಮನಾಗಿ ಅವರು ಇನ್ನೊಂದು ಪಾರ್ಟಿ ಪೇ ಮಾಡಬೇಕು. ಸೊ ದ್ಯಾಟ್ ಈಸ್ ನೋನ್ ಆ್ಯಸ್ ಕ್ವಾಂಟಮ್ ಮೆರಿಟ್. ಸೊ ಹಿಯರ್ ಇದಕ್ಕೆ ಸೂಟ್ ಆಗುವಂತಹ ಆನ್ಸರ್ ಯಾವುದು? ದೇರ್ ಇಸ್ ಅ ಪಾರ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್
ದಿ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್ ಬೈ ಇಂಪಾಸಿಬಿಲಿಟಿ. ಸೊ ಬ್ರೀಚ್ ಆಗಿದೆ ಕಾಂಟ್ರಾಕ್ಟು ಅಥವಾ ಡಿಸ್ಚಾರ್ಜ್ ಆಗಿದೆ ಅಂತಲೂ ಹೇಳ್ಬೋದು. ಎಷ್ಟು ಅರ್ನ್ ಮಾಡಿದ್ದಾರೆ ಅದನ್ನು ಪೇ ಮಾಡಿ ಅಂತ ಹೇಳಿ ಆ ಒಂದು ರೈಟ್ ಸಿಗತ್ತೆ. ಸೊ ದ್ಯಾಟ್ ಈಸ್ ದಿ ಪ್ರಾಪರ್ ಆನ್ಸರ್, ಆಪ್ಷನ್ ನಂಬರ್ ಬಿ. ಸೊ ಇಲ್ಲಿ ತನಕ ನಾವು 10 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ ಕ್ವಿಕ್ಕಾಗಿ. ಸೊ ದಿಸ್ ಮೇ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಕ್ವಿಕ್ ರಿವಿಷನ್. ಡೈಲಿ ನೀವು ಅರ್ಜೆಂಟಾಗಿ ರಿವೈಸ್ ಮಾಡಬೇಕಂತ ಹೇಳಾದರೆ ಈ ಒಂದು ವೀಡಿಯೋಸ್ಗಳನ್ನು ನೋಡ್ಬೋದು. ಹಾಗೆ ನಾನು ಉಳಿದ ಬೇರೆ ಸಬ್ಜೆಕ್ಟ್ಸ್ ಮೇಲೂ ಮಾಡ್ತಾ ಇದ್ದೇನೆ ಸದ್ಯದಲ್ಲೇ. ಸೊ ಅದನ್ನು ರೆಫರ್ ಮಾಡಿ, ನಿಮ್ಮ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗಬಹುದು. ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತಷ್ಟು ಬೇಗ ಭೇಟಿ ಆಗ್ತೇನೆ. ಧನ್ಯವಾದಗಳು.